ಇದು ಮಂಗಳೂರು ಕೇರಳ ಕಡೆ ಯೂಸ್ ಮಾಡ್ತಾರಲ್ಲ ಈ ತರಕಾರಿನೇ ಯೂಸ್ ಮಾಡೋಣ. ಮರಗೆಣಸು ಅಂತಾರಲ್ಲ, ಕೆಸುವ ಇದ್ರದ್ದು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ನೀಟಾಗಿ ತೊಳ್ಕೊಂಬಿಟ್ಟು ವಾಶ್ ಮಾಡ್ಕೊಳ್ಳಿ. ಇದು ನೋಡೋಕೆ ರಫ್ ಆಗಿರುತ್ತೆ, ಕಟ್ಟಿಂಗಲ್ಲಾಗಲಿ ಇದರಲ್ಲಾಗಲಿ ಭಾಳ ಸಾಫ್ಟ್. ಇದು ಬೇಗ ಆಗೋಗುತ್ತೆ, ಬೇಗ ಕುದಿಯುತ್ತೆ. ಇದು ಒಂದು ಲೇಯರ್ ಮೇಲ್ಗಡೆ ಕಟ್ ಮಾಡಿಕೊಂಡು ಈ ಥರ ಓಪನ್ ಮಾಡಿಕೊಂಡ್ರೆ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ ಸಿಪ್ಪೆ ಎಲ್ಲನೂ. ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೀವು ಕಟ್ ಮಾಡಿಕೊಂಡು ನಾನು ಆಲ್ರೆಡಿ ಬಿಸಿನೀರು ಇಟ್ಕೊಂಡಿದ್ದೆ, ಬಿಸಿ ಆಗೋದಕ್ಕೆ ಕಟ್ ಮಾಡ್ಕೊಂಡಿದ್ದ ಎಲ್ಲ ನನ್ನ ಪೀಸಸ್ಸು ನಾನು ಬಿಸಿನೀರಲ್ಲಿ ಹಾಕ್ಕೊಳ್ತಾಯಿದ್ದೀನಿ. ಎಲ್ಲನೂ ಇದರಲ್ಲಿ ಹಾಕ್ಕೊಂಬಿಟ್ಟು ಇದು ಬೇಯೋದಕ್ಕೆ ಭಾಳ ಟೈಮ್ ತೊಗೊಳ್ಳಲ್ಲ, ಒಂದು 5 ನಿಮಿಷ ಆದರೆ ಹೆಚ್ಚಾಗಿಬಿಡುತ್ತೆ, ಬೇಗ ಕುದ್ದೋಗ್ಬಿಡುತ್ತೆ. ಈ ಕುದಿಯೋ ಟೈಮಲ್ಲಿ ಸ್ವಲ್ಪ ಉಪ್ಪು, ಅರಿಶಿಣ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡು ಎತ್ತಿಟ್ಕೊಂಡು ಬೇಗ ತಗೊಂಡು ಬಳದು ಬಿಡಬೇಡಿ. ಸ್ವಲ್ಪ ಒಣಮೆಣಸಿನ್ಕಾಯಿ ಇದ್ದರೆ ಬಿಸಿ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಮತ್ತು ನಾನು ಅದರಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಒಗ್ಗರಣೆಗೆ. ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೆ ಒಂದು ಆನಿಯನ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ. ಆನಿಯನ್ ಹಾಕ್ಕೊಳ್ತಾಯಿದ್ದೀನಿ. ಅದು ಕೆಂಪು ಆಗೋಷ್ಟರಲ್ಲಿ ನಾನು ಸ್ವಲ್ಪ ಒಣ ಕೊಬ್ಬರಿ ತೊಗೊಳ್ಳಿ, ಹಾಗೆ ಬೆಳ್ಳುಳ್ಳಿ, ನಾವು ಮೊದಲು ಹುರಿದಿಟ್ಕೊಂಡಿದ್ವಲ್ಲ ಒಣ ಮೆಣಸಿನ್ಕಾಯಿ, ಆ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಬೆಲ್ಲ, ಹಾಗೆ ಉಪ್ಪು. ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ತೀರಾ ಪೇಸ್ಟಾಗೇನು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಿಮ್ಮ ಬ್ಲೇಡ್ ಆಗಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ತರಿತರಿಯಾಗಿರಲಿ, ಪೇಸ್ಟ್ ಮಾಡ್ಕೋಬೇಡಿ. ಈ ಈರುಳ್ಳಿಗೆ ನಾನು ಸ್ವಲ್ಪ ಉಪ್ಪು, ಖಾರ, ಅರಿಶಿಣ ಹಾಕ್ಕೊಳ್ತಾಯಿದ್ದೀನಿ. ಅದೆಲ್ಲ ತಾಗಿದ್ಮೇಲೆ ನಾನು ಬೇಯಿಸ್ಕೊಂಡಂಥ ಮರಗೆಣಸು ಹಾಕ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ರುಬ್ಬಿದ್ಮೇಲೆ ಒಣ ಕೊಬ್ಬರಿನ ಅದನ್ನು ಹಾಕ್ಕೊಳ್ತೀನಿ. ಉಪ್ಪೇನು ಜಾಸ್ತಿ ಆಗೋಲ್ಲ, ಎಲ್ಲದಕ್ಕೂ ಮೀಡಿಯಮ್ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು. ನೀವು ಉಪ್ಪು ಖಾರ ನೋಡಿಕೊಂಡು ಟೇಸ್ಟ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಿ. ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಆಗುತ್ತೆ. ಈ ರೀತಿಯಾಗಿ ಒಂದು ಸತಿ ಟ್ರೈ ಮಾಡಿ ನೋಡಿ.